ಎಲ್ಲ ಗೃಹಲಕ್ಷ್ಮಿಯರಿಗೆ ಭರ್ಜರಿ 4,000 ರೂಪಾಯಿ ಬಾಕಿ ಕಂತು ಹಣ ಬ್ಯಾಂಕ್ಗೆ ಜಮೆ ಆಗೋದಕ್ಕೆ ಶುರುವಾಗ್ತಾ ಇದೆ. ಇನ್ನೊಂದು ಕಡೆಗೆ ಇನ್ನು 2 ದಿನದ ಒಳಗಡೆ ಮರು ಅರ್ಜಿ ಹಾಕಬೇಕು ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಅಂದ್ರೆ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳಿಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಇನ್ನೊಂದು ಕಡೆಗೆ ಅಧಿಕೃತವಾಗಿ ಕರ್ನಾಟಕದಲ್ಲಿ SIR ಶುರುವಾಗಿದೆ. ಮನೆ ಬಾಗಿಲಿಗೆ ಬರ್ತಾರೆ ಅಧಿಕಾರಿಗಳು. ಹೌದು, ಈ ಒಂದು ಫಾರ್ಮ್ ಅನ್ನು ನೀವು ತುಂಬಬೇಕು, ಮತ್ತೆ ಮನೆ ಗೋಡೆಗಳ ಮೇಲೆ ಸ್ಟಿಕರ್ ಅಂಟಿಸಲಾಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹೌದು, ಕರ್ನಾಟಕ ರಾಜ್ಯದಂತ ಪ್ರತಿಯೊಬ್ಬರಿಗೂ ಕೂಡ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬಹುದು. ಪಂಚ ಗ್ಯಾರಂಟಿ ಫಲಾನುಭವಿಗಳಿಗೆ ದೊಡ್ಡ ಒಂದು ಅಪ್ಡೇಟ್ ಬಂದಿದೆ. ಈ ತಪ್ಪು ಮಾಡಿದ್ರೆ ಸರ್ಕಾರಿ ಯೋಜನೆ ಲಾಭ ಸಿಗಲ್ಲ, ಪಿಂಚಣಿ ಹಣ ಬರಲ್ಲ, ಗೃಹಲಕ್ಷ್ಮಿ ಹಣ ಬರಲ್ಲ, ಅನ್ನಭಾಗ್ಯ ಅಕ್ಕಿನೂ ಕೂಡ ಸಿಗಲ್ವಂತೆ. ಹೌದು, ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಇವತ್ತು ಸರ್ಕಾರದಿಂದ ಕರ್ನಾಟಕದ ಜನತೆಗೆ ಬರ್ತಾ ಇದೆ. ಇನ್ನು ನಿಮ್ಮ ಹತ್ತಿರ ರೇಷನ್ ಕಾರ್ಡ್ ಇದ್ರೆ, BPL ಕಾರ್ಡ್ ಇರಲಿ, AY ಕಾರ್ಡ್ ಇರಲಿ, APL ಕಾರ್ಡ್ ಇರಲಿ, ಯಾವುದೇ ರೇಷನ್ ಕಾರ್ಡ್ ಇದ್ರೂ ಕೂಡ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾಕಂದ್ರೆ ಒಂದಲ್ಲ ಎರಡಲ್ಲ 3 ದೊಡ್ಡ ಸುದ್ದಿ ಬಂದಿದೆ. 2 ಗುಡ್ ನ್ಯೂಸ್ ಕೂಡ ಇದೆ, ಒಂದು ಹೊಸ ರೂಲ್ಸ್ ಕೂಡ ಶುರುವಾಗ್ತಾ ಇದೆ. ನೋಡಿ, ಜುಲೈ ತಿಂಗಳಲ್ಲಿ ಏನೆಲ್ಲ ಹೊಸ ನಿಯಮಗಳ ಬದಲಾವಣೆ ಆಗ್ತಾ ಇದೆ. ಗ್ಯಾರಂಟಿ ಯೋಜನೆ ಫಲಾನುಭವಿಗಳಿಗೆ ದೊಡ್ಡ ಒಂದು ಶಾಕಿಂಗ್ ಮತ್ತು ಬ್ರೇಕಿಂಗ್ ನ್ಯೂಸ್ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು. ಹಾಗೆ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಇನ್ ಮುಂದೆ ಶನಿವಾರದ ಶಾಲೆ ಸಮಯದಲ್ಲೂ ಕೂಡ ಭಾರಿ ಒಂದು ಬದಲಾವಣೆ ಮಾಡಲಾಗಿದೆ ವೀಕ್ಷಕರೇ. ಹೌದು, ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಾ ಮಕ್ಕಳಿಗೂ ಕೂಡ ಇನ್ ಮುಂದೆ ಒಂದೇ ತರಹದ ಸಮಯ ಇರಬೇಕು ಶಾಲೆಗೆ ಬರೋದಕ್ಕೆ, ಮತ್ತು ಶಾಲೆ ಮುಕ್ತಾಯ ಸಮಯ ಒಂದೇ ಇರಬೇಕು ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಆದ್ರೆ ಇದನ್ನ ಪ್ರಾಯೋಗಿಕವಾಗಿ ಶನಿವಾರದಿಂದ ಪ್ರಾರಂಭ ಮಾಡಲಾಗ್ತಾ ಇದೆ. ಇದನ್ನು ಕೂಡ ನೋಡೋಣ. ಹಾಗೂ ಪ್ರತಿಯೊಂದು ಮಾಹಿತಿ ನೋಡೋಕ್ಕಿಂತ ಮುಂಚೆ ನೀವು ಗೃಹಲಕ್ಷ್ಮಿಯ ಯೋಜನೆ ಫಲಾನುಭವಿಗಳಾಗಿದ್ರೆ, ರೇಷನ್ ಕಾರ್ಡ್ ಹೊಂದಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ವಿಡಿಯೋಗೆ ದಯವಿಟ್ಟು ಸಪೋರ್ಟ್ ಮಾಡಿ. ಹಾಗೂ ನಾವು ಕೇಳೋ ಪ್ರಶ್ನೆಗೆ ಪ್ರತಿಯೊಬ್ಬರು ಕೂಡ ದಯಮಾಡಿ ಕಮೆಂಟ್ ಮಾಡಿ, ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತು ಹಣ ಜಮೆ ಆಯ್ತಾ? ಎದಕ್ಕಂದ್ರೆ ತುಂಬಾ ಜನ ನಮಗೆ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಪ್ರತಿಯೊಬ್ರು ಕೂಡ ಕಮೆಂಟ್ ಅಲ್ಲಿ ತಿಳಿಸಿ. ಸರ್ಕಾರ 30ನೇ ಕಂತಿನವರೆಗೂ ಹಣವನ್ನ ಹಾಕಿದ್ದೇವೆ ಅಂತ ಒಂದು ಹೇಳಿಕೆ ಕೂಡ ಕೊಟ್ಟಿದ್ದಾರೆ ವೀಕ್ಷಕರೇ. ಅಂದ್ರೆ ಒಂದು ಗೃಹಲಕ್ಷ್ಮಿ ಅಕೌಂಟ್ಗೆ 60,000 ರೂಪಾಯಿವರೆಗೂ ಹಣ ಈಗಾಗಲೇ ಹೋಗಿರುವಂತದ್ದು. ಮತ್ತೆ ಇನ್ನೊಂದು ಕಡೆಗೆ ಈಗ 31ನೇ ಕಂತು ಹಣ ಕೂಡ ಹಾಗೂ 32ನೇ ಕಂತು ಹಣ ಕೂಡ ಬಿಡುಗಡೆ ಆಗುವ ನಿರೀಕ್ಷೆ ಇದೆ ವೀಕ್ಷಕರೇ. ಎದಕ್ಕಂದ್ರೆ ನೋಡಿ, ಇತ್ತ ಒಂದು ಕಡೆಗೆ ಗೃಹಲಕ್ಷ್ಮಿ ಯೋಜನೆ ಪರಿಷ್ಕರಣೆ ಆಗ್ತಾ ಇದೆ, ಅಂದ್ರೆ ಅನರ್ಹರನ್ನ ತೆಗೆದು ಹಾಕಲಾಗ್ತಾ ಇದೆ. ಇನ್ನೊಂದು ಕಡೆಗೆ ಅರ್ಹ ಫಲಾನುಭವಿಗಳಿಗೆ ಹಣ ಕೂಡ ಜಮೆ ಆಗುತ್ತೆ ಅಂತ ಒಂದು ಹೇಳಿಕೆ ಕೂಡ ರಾಜ್ಯ ಸರ್ಕಾರದಿಂದ ಬಂದಿರುವಂತದ್ದು. ಅಂದ್ರೆ ಯಾವುದೇ ಕಾರಣಕ್ಕೂ ಯೋಜನೆಗಳನ್ನ ತಡೆ ಹಿಡಿದಿಲ್ಲ. ಪರಿಶೀಲನೆ ಎಂಬ ಹೆಸರಿನಲ್ಲಿ ಗೃಹಲಕ್ಷ್ಮಿ ಹಣ ಹಾಕಿಲ್ಲ ಅಂತ ಹೇಳುವಂತೆ ಇಲ್ಲ. ಎದಕ್ಕಂದ್ರೆ ಪರಿಶೀಲನೆ ಅದ್ರ ಪಾಡಿಗೆ ಆಗ್ತಾ ಇರುತ್ತೆ, ಹಣ ಜಮೆ ಆಗೋದು ಆಗ್ತಾ ಇರುತ್ತೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಅಂದ್ರೆ ನಿಮ್ಮ ಅಕೌಂಟ್ಗೆ ಹಣ ಬಂದಿದೆ ಇಲ್ವಂತ ಒಮ್ಮೆ ಬಾರಿ ನೀವು ಚೆಕ್ ಮಾಡ್ಕೊಳ್ಳಿ. ಇನ್ನು ಕಡ್ಡಾಯವಾಗಿ ಗೃಹಲಕ್ಷ್ಮಿಯರು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಸೀಡಿಂಗ್ ಮಾಡಿಸಿರ್ಬೇಕು ಅಂತಾನೂ ಕೂಡ ಹೇಳಲಾಗಿದೆ ವೀಕ್ಷಕರೇ. ಇದು ಈಗ ಕಡ್ಡಾಯ ಮಾಡಲಾಗಿದೆ. ಇನ್ನು NPCI ಮ್ಯಾಪಿಂಗ್ ಕೂಡ ಕಡ್ಡಾಯ. ಇನ್ನು ಎರಡನೇದಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಇರುತ್ತಲ್ಲ, ಆ ಒಂದು ಅಕೌಂಟ್ ಕರ್ನಾಟಕದಲ್ಲಿ ಓಪನ್ ಆಗಿರಬೇಕು. ಅಂದ್ರೆ ಕೆಲವರು ತಮಿಳುನಾಡಿನ ಅಕೌಂಟ್ ನಂಬರು ಅಥವಾ ಆಂಧ್ರದು ಮತ್ತೆ ಬೇರೆ ಬೇರೆ ರಾಜ್ಯದ ಅಕೌಂಟ್ ನಂಬರ್ ಅನ್ನ ಕೊಟ್ಟಿದ್ದಾರಲ್ಲ, ಅಂತ ಅಕೌಂಟ್ಗಳಿಗೆ ಸರ್ಕಾರ ಹಣ ಹಾಕೋದು ಬಂದ್ ಮಾಡಿದೆ. ಹೌದು, ಇದು ಕೂಡ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಬೇರೆ ರಾಜ್ಯಕ್ಕೆ ಗೃಹಲಕ್ಷ್ಮಿ ಹಣ ಹೋಗುವಂತಿಲ್ಲ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಈಗ ನೋಡಿ, ಇನ್ನೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂದ್ರೆ, ಒಂದು ಕಡೆಗೆ ಅಂತೂ ನಿಮಗೆ ಬಾಕಿ ಹಣ ಅಂತೂ ಜಮೆ ಆಗೋದಕ್ಕೆ ಈಗ ಶುರುವಾಗ್ತಾ ಇದೆ. ಆದ್ರೆ ಜುಲೈ ಮೊದಲ ವಾರದಿಂದಲೇ ಗ್ಯಾರಂಟಿ ದಾಖಲೆಗಳ ಪರಿಶೀಲನೆ ಮಾಡಲು ಮನೆಗೆ ಸಿಬ್ಬಂದಿಗಳು ಬರಬಹುದು. ಮನೆ ಭೇಟಿ ನೀಡುವ ಪ್ರತಿನಿಧಿಗಳಿಗೆ ಮಾಹಿತಿ ಕೊಡಿ ಅಂತ ಖುದ್ದು ರಾಜ್ಯ ಸರ್ಕಾರದಿಂದ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅಂದ್ರೆ ಗೃಹಲಕ್ಷ್ಮಿ ಯೋಜನೆ, ಗೃಹ ಜ್ಯೋತಿ ಯೋಜನೆ ಸೇರಿ ಪಂಚ ಗ್ಯಾರಂಟಿ ಯೋಜನೆಗಳು ಮತ್ತು ವೃದ್ಧಾಪ್ಯ ವೇತನ ಆಗಿರಬಹುದು, ಸಂಧ್ಯಾ ಸುರಕ್ಷಾ ಯೋಜನಾ, ಪಿಂಚಣಿ ಯೋಜನೆ, ವಿಧವಾ ವೇತನ ಸೇರಿ ಸಾಮಾಜಿಕ ಭದ್ರತಾ ಯೋಜನೆ ಅಡಿಯಲ್ಲಿ ಫಲಾನುಭವಿಗಳಿಂದ ಮಾಹಿತಿಯನ್ನ ಪಡೆಯುವ ಪರಿಶೀಲನೆ ನಡೆಸುವ ಪ್ರಕ್ರಿಯೆ ಇನ್ನು 1-2 ದಿನಗಳಲ್ಲಿ ಆರಂಭವಾಗುತ್ತೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅಂದ್ರೆ ಜುಲೈ ಮೊದಲ ವಾರದ ಒಳಗಡೆ ಈ ಗ್ಯಾರಂಟಿ ಯೋಜನೆಗಳ ಒಂದು ಪರಿಶೀಲನೆ, ದಾಖಲೆ ಪರಿಶೀಲನೆ ಪ್ರಾರಂಭವಾಗ್ತಾ ಇದೆ ಅಂತಾನೆ ಹೇಳ್ಬಹುದು. ಅಂದ್ರೆ ಇಲ್ಲೇನಾಗ್ತಾ ಇದೆ, ವಿಧಾನಸೌಧದಲ್ಲಿ ಮಾತಾಡಿರೋ ಪ್ರಕಾರ ಗ್ಯಾರಂಟಿ ಯೋಜನೆಗಳು ಮತ್ತು ಸಾಮಾಜಿಕ ಭದ್ರತಾ ಪಿಂಚಣಿ ಯೋಜನೆಗಳ ಫಲಾನುಭವಿಗಳಿಂದ ವಿವಿಧ ದಾಖಲೆ ಮಾಹಿತಿಗಳನ್ನ ಪಡೆದು ಪರಿಶೀಲನೆ ಮಾಡಲಾಗುತ್ತೆ. ಈ ಸಂಬಂಧ 1-2 ದಿನಗಳಲ್ಲಿ ಅರ್ಜಿಗಳನ್ನ ಕೊಡುತ್ತೇವೆ. ಸರ್ಕಾರದಿಂದ ನಿಯೋಜಿತ ಪ್ರತಿನಿಧಿಗಳು ಫಲಾನುಭವಿಗಳಿಂದ ಅಗತ್ಯ ದಾಖಲೆ ಮಾಹಿತಿ ಪಡೆದು ಸರ್ಕಾರಕ್ಕೆ ಸಲ್ಲಿಸಬೇಕು. ಅವರು ಮನೆ ಬಾಗಿಲಿಗೆ ಬಂದಾಗ ಸರ್ಕಾರ ಕೇಳಿರೋ ದಾಖಲೆಗಳನ್ನ ಕೊಡಬೇಕು ಅಂತಾನೂ ಕೂಡ ಇಲ್ಲಿ ತಿಳಿಸಿದ್ದಾರೆ ವೀಕ್ಷಕರೇ. ಇನ್ನೊಂದು ಕಡೆಗೆ ನೋಡಿ, ಒಂದು ಕಡೆಗೆ ಗ್ಯಾರಂಟಿ ಪರಿಶೀಲನಾ ಸಭೆಗೆ ಮನೆಗೆ ಅಧಿಕಾರಿಗಳು ಬರ್ತಾರೆ. ಇನ್ನು ಎರಡನೇದಾಗಿ ಈಗ SIR ಕೂಡ ಕರ್ನಾಟಕದಲ್ಲಿ ಶುರುವಾಗಿದೆ. ನಿಮ್ಮ ಮನೆಗೆ ಈಗ BLO ಅಧಿಕಾರಿಗಳ
ಭೇಟಿ ಕೂಡ ಶುರುವಾಗುತ್ತೆ. ಮತ್ತೆ ನಿಮ್ಮ ಮನೆಯ ಗೋಡೆಗಳ ಮೇಲೆ ಸ್ಟಿಕರ್ ಕೂಡ ಅಂಟಿಸಲಾಗುತ್ತೆ. ಹೌದು, ಯಾವ ತರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಸಮಯದಲ್ಲಿ ಗೋಡೆಗಳ ಮೇಲೆ ಸ್ಟಿಕರ್ ಅಂಟಿಸಿದ್ರಲ್ಲ, ಅದೇ ತರ ಈಗ ಮತ್ತೆ ನಿಮ್ಮ ಮನೆ ಗೋಡೆಗಳ ಮೇಲೆ ಸ್ಟಿಕರ್ ಅಂಟಿಸಲಾಗುತ್ತೆ. ನೋಡಿ, ಇಲ್ಲಿ ಒಟ್ಟು 2 ತರಹದ ಸ್ಟಿಕರ್ ಗಳನ್ನ ಅಂಟಿಸ್ತಾರೆ. ಮೊದಲಿಗೆ BLO ಅಧಿಕಾರಿಗಳು ನಿಮ್ಮ ಮನೆಗೆ ಬಂದಾಗ ನಿಮ್ಮ ಒಂದು ಕೈಗೆ 2 ಅರ್ಜಿಗಳನ್ನ ಕೊಡ್ತಾರೆ. ಇದು ಪ್ರತಿಯೊಬ್ಬರು ಕೂಡ ತುಂಬಾ ಕೇರ್ಫುಲ್ ಆಗಿ ಫಿಲ್ ಮಾಡಬೇಕು. ಅಂದ್ರೆ ಮನೆಗೆ ಭೇಟಿ ನೀಡಿದಾಗ 2 ಫಾರಂ ಗಳನ್ನ, ಅಂದ್ರೆ 2 ಅರ್ಜಿ ಫಾರಂ ನಿಮ್ ಕೈಗೆ ಕೊಡ್ತಾರಲ್ಲ, ಅದರಲ್ಲಿ ಒಂದು ಅರ್ಜಿ ನಿಮ್ಮ ಹತ್ರ ಇಟ್ಕೊಳ್ಳಿ, ಒಂದು ಅರ್ಜಿ ತುಂಬಿ ನೀವು ವಾಪಸ್ ಕೊಡಬೇಕು. ಯಾರಿಗೆ? BLO ಅಧಿಕಾರಿಗಳಿಗೆ. ನೋಡಿ, ಕನ್ನಡ ಮತ್ತು ಇಂಗ್ಲಿಷ್ ನಲ್ಲೂ ಕೂಡ ನೀವು ಭರ್ತಿ ಮಾಡಬಹುದು. ನಿಮ್ಮ ಒಂದು ಫೋಟೋ ಕೂಡ ನೀವು ಅಂಟಿಸಬಹುದು. ಸಹಿ ಮಾಡಿ ಒಂದು ಪ್ರತಿ ವಾಪಸ್ ಕೊಡಬೇಕು, ಇನ್ನೊಂದನ್ನ ನೀವೇ ಇಟ್ಕೊಳ್ಬೇಕು. ಪ್ರತಿ ಸ್ಕ್ಯಾನ್ ಅನ್ನ ಡಿಜಿಟಲ್ ಅಲ್ಲಿ ಸಂಗ್ರಹ ಕೂಡ ಮಾಡ್ತಾರೆ. ನೋಡಿ ವೀಕ್ಷಕರೇ, ಮೊದಲಿಗೆ ನಾವು ನಿಮಗೆ ಅರ್ಜಿ ಫಾರಂ ಕೂಡ ತೋರಿಸ್ತೇವೆ ಯಾವ ತರ ಇರುತ್ತೆ ಅಂತ. ನೀವು ನೋಡಬಹುದು ಸ್ಕ್ರೀನ್ ಮೇಲೆ. ಮೊದಲಿಗೆ ನಿಮ್ದು ಡೇಟ್ ಆಫ್ ಬರ್ತ್ ಹಾಕೋದಿರುತ್ತೆ, ಮತ್ತೆ ಆಧಾರ್ ಕಾರ್ಡ್ ನಂಬರು, ಮೊಬೈಲ್ ನಂಬರು, ನಿಮ್ಮ ತಂದೆ ಹೆಸರು, ತಾಯಿ ಹೆಸರು, ಮತ್ತೆ ಸ್ಪೌಸ್ ನೇಮು, ಮತ್ತೆ ಅವರದ್ದು ಎಪಿಕ್ ನಂಬರ್ ಅಂದ್ರೆ ವೋಟರ್ ID ಕಾರ್ಡ್ ಮೇಲೆ ನಂಬರ್ ಇರುತ್ತಲ್ಲ ಅದನ್ನ ಹಾಕೋದಿರುತ್ತೆ. ಇತ್ತ ಒಟ್ಟು 2 ಸೆಕ್ಷನ್ ಇದ್ದಾವೆ. 2002ರಲ್ಲಿ ಯಾರದ್ದು ಮತದಾರರ ಹೆಸರು ಇರುತ್ತೆ ಅವರು ಫಸ್ಟ್ ಕಾಲಮ್ ಅಲ್ಲಿ ಹೆಸರು ಹಾಕಬೇಕಾಗುತ್ತೆ. ಇನ್ನು 2025ರಲ್ಲಿ ಯಾರದೆಲ್ಲ ಮತದಾರರ ಒಂದು ಲಿಸ್ಟ್ ಅಲ್ಲಿ ಇದ್ರು ಅವರದ್ದು ಹೆಸರು ಕೂಡ ಇಲ್ಲಿ, ಅಂದ್ರೆ ಅವರ ಒಂದು ರಿಲೇಷನ್ ಯಾರಿರ್ತಾರೆ, ಅವರ ತಂದೆ, ಅವರ ಒಂದು ಅಜ್ಜ ಆಗಿರ್ಬೋದು, ಅವರ ಒಂದು ಹೆಸರನ್ನ ಇತ್ತ 2ನೇ ಕಾಲಮ್ ಅಲ್ಲಿ ನೀವು ಹಾಕಬೇಕಾಗುತ್ತೆ. ಮತ್ತು ಅವರ ಒಂದು ರಿಲೇಶನ್ಶಿಪ್ ನೇಮ್, ಅಂದ್ರೆ ಅವರು ತಂದೆನೋ ಅಜ್ಜನೋ ಅವರು ಬರೀಬೇಕು. ನಂತರ ಒಂದು ಎಪಿಕ್ ನಂಬರ್ ಕೂಡ ಅವರದ್ದು ನೀವು ಹಾಕ್ಬಿಟ್ಟು ನೀವು ದೃಢೀಕರಣ ಕೊಡಬೇಕಾಗುತ್ತೆ. ನೀವು ಅದಕ್ಕೆ ಸಹಿ ಮಾಡಬೇಕು. ಸಹಿ ಮಾಡಿ ಆ ಒಂದು ಅರ್ಜಿ ಇರುತ್ತಲ್ಲ, ಒಂದು ಅರ್ಜಿ ನೀವು BLO ಅಧಿಕಾರಿಗಳಿಗೆ ಕೊಡಬೇಕು, ಒಂದು ಅರ್ಜಿ ನೀವು ನಿಮ್ಮ ಹತ್ರ ಇಟ್ಕೋಬೇಕು ವೀಕ್ಷಕರೇ. ಅವಾಗ BLO ಅಧಿಕಾರಿಗಳು ಅದನ್ನ ಸ್ಕ್ಯಾನ್ ಮಾಡಿ ಡಿಜಿಟಲ್ ರೂಪದಲ್ಲಿ ಸಂಗ್ರಹಿಸಿದ್ರೆ ನಿಮ್ದು ಮತ ಉಳಿಯುತ್ತೆ, ಅಂದ್ರೆ ನೀವು ವೋಟ್ ಮಾಡಬಹುದು. ಒಂದು ವೇಳೆ ಯಾರೆಲ್ಲ ಈ ಒಂದು ಅರ್ಜಿ ತುಂಬಿ ವಾಪಸ್ ಕೊಡೋದ್ರಲ್ಲಿ ವಿಫಲವಾಗ್ತಾರೆ ನೋಡಿ, ಅವರದ್ದು ಮತದಾನದ ಹಕ್ಕು ಹೋಗುತ್ತೆ, ಅಂದ್ರೆ ಅವರು ಮತದಾನದ ಪವರ್ ಹೋಗ್ಬಿಡುತ್ತೆ. ಸೊ ಅವರಿಗೆ ಗ್ಯಾರಂಟಿ ಯೋಜನೆಗಳ ಲಾಭನೂ ಕೂಡ ಸಿಗಲ್ಲ. ಇನ್ನು ಅಧಿಕಾರಿಗಳು ಮನೆ ಮನೆಗೆ ಅರ್ಜಿ ನೀಡಿದ ಬಳಿಕ ಮನೆಗಳಿಗೆ ಸ್ಟಿಕರ್ ಕೂಡ ಅಂಟಿಸ್ತಾರೆ. ಬೀಗ ಹಾಕಿದ ಮನೆಗೂ ಕೂಡ ಕೆಂಪು ಕಲರ್ದ ಸ್ಟಿಕರ್ ಅಂಟಿಸ್ತಾರೆ. ಮತ್ತೆ ಬೀಗ ಹಾಕದೇ ಇರುವ ಮನೆಗಳಿಗೆ, ಅಂದ್ರೆ ಅರ್ಜಿ ಕೊಟ್ಟ ಮನೆಗಳಿಗೆ ಒಂದು ನೇರಳೆ ಬಣ್ಣದ ಸ್ಟಿಕರ್ ಕೂಡ ಅಂಟಿಸ್ತಾರೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಇನ್ನು ಪಂಚ ಗ್ಯಾರಂಟಿ ಫಲಾನುಭವಿಗಳು ನೀವಾಗಿದ್ರೆ ನಿಮಗೆ ವೋಟರ್ ID ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಇರುವುದು ಕಡ್ಡಾಯ ಮಾಡಲಾಗಿದೆ. ಅಂದ್ರೆ ಮತದಾನದ ಹಕ್ಕು ನೀವು ಉಳಿಸಿಕೊಳ್ಳದಿದ್ದಲ್ಲಿ ಸರ್ಕಾರದ ಸೌಲಭ್ಯ ಸಿಗಲ್ಲ. ನೋಡಿ, ಕೇವಲ ಗೃಹಲಕ್ಷ್ಮಿ 2000 ಹಣ ಬರಲ್ಲ ಅಂತಲ್ಲ, ಅನ್ನಭಾಗ್ಯ ಅಕ್ಕಿನೂ ಕೂಡ ಸಿಗಲ್ಲ, ಇತ್ತ ನಿಮಗೆ ಫ್ರೀ ಕರೆಂಟ್ ಕೂಡ ಸಿಗಲ್ಲ. ಇನ್ನು ಮುಖ್ಯವಾಗಿ ಹೇಳ್ಬೇಕಂದ್ರೆ ನಿಮಗೆ ಪಿಂಚಣಿ ಯೋಜನೆಗಳ ಲಾಭನೂ ಕೂಡ ಸಿಗಲ್ಲ. ಹೌದು ವೀಕ್ಷಕರೇ, ಈ ಒಂದು ವೋಟರ್ ಕಾರ್ಡ್ ಕೂಡ ಈಗ ತುಂಬಾ ಇಂಪಾರ್ಟೆಂಟ್. SIR ಪ್ರಕ್ರಿಯೆಯಿಂದ ನಕಲಿ ಮತದಾರರನ್ನ ತೆಗೆದು ಹಾಕಲಾಗ್ತಾ ಇದೆ. ಡಬಲ್ ತ್ರಿಬಲ್ ವೋಟಿಂಗ್ ಮಾಡ್ತಾರಲ್ಲ ಅಂತವರನ್ನು ಕೂಡ ಈ ಒಂದು SIR ನ ತೆಗೆದು ಹಾಕ್ತಾರೆ. ನೋಡಿ, ಇಲ್ಲಿ ಮುಖ್ಯವಾಗಿ ಹೇಳ್ಬೇಕಂದ್ರೆ SIR ಬಗ್ಗೆ ತುಂಬಾ ಜಾಗರೂಕರಾಗಿರ್ಬೇಕು ಅಂತಾನೂ ಕೂಡ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಮೊದಲೇ ಒಂದು ಹೇಳಿಕೆ ಕೂಡ ಇಲ್ಲಿ ಕೊಟ್ಟಿರುವಂತದ್ದು. ಯಾರೆಲ್ಲ ಈ ಒಂದು SIR ಅಲ್ಲಿ, ಅಂದ್ರೆ ನೋಡಿ, ಇದೇ ಒಂದು 30ನೇ ತಾರೀಕು ಜೂನ್ ಶುರುವಾಗಿದೆಯಲ್ಲ, ಇದು ಜುಲೈ 29ನೇ ತಾರೀಕಿನವರೆಗೂ, ಅಂದ್ರೆ ಜುಲೈ ತಿಂಗಳು ಪೂರ್ತಿ ಮನೆ ಮನೆಗೆ ಅಧಿಕಾರಿಗಳ ಭೇಟಿ ಇರುತ್ತೆ. ಸೊ ಈ ಒಂದು ನಿಮ್ಮ ಮನೆಗೆ ಅಧಿಕಾರಿಗಳು ಬಂದಾಗ ನಿಮ್ಮ ಕೈಗೆ ಕೊಟ್ಟ ಅರ್ಜಿಗಳನ್ನ ನೀವು ಕರೆಕ್ಟ್ ಆಗಿ ತುಂಬಿ ಅದನ್ನ ವಾಪಸ್ ಸಹಿ ಮಾಡಿ ಕೊಡಬೇಕು. ಒಂದು ನಿಮ್ಮ ಹತ್ರ ಇಟ್ಕೊಳ್ಳಿ, ಹಾಗಾದ್ರೆ ಮಾತ್ರ ನಿಮ್ದು ಮತ ಉಳಿಯುತ್ತೆ, ಇಲ್ಲ ಅಂದ್ರೆ ನಿಮ್ದು ಮತ ಉಳಿಯಲ್ಲ. ನಿಮ್ಮ ಮನೆಯಲ್ಲಿ ಯಾರಾದ್ರೂ ಒಬ್ಬರು ಯಜಮಾನರು ಇರ್ತಾರಲ್ಲ, ಒಬ್ರು ಹಿರಿಯ ಸ್ಥಾನದಲ್ಲಿ ಇದ್ದವರು, ಅವರು ಕೂಡ ಅದಕ್ಕೆ ಸಹಿ ಹಾಕಬಹುದು. ಸೊ ಎಲ್ಲರೂ ಕೂಡ ಪ್ರತಿಯೊಬ್ರು ಕೂಡ ಇದಕ್ಕೆ ಅಪ್ಡೇಟ್ ಕೊಡಬೇಕು ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಒಂದು ವೇಳೆ ಮತದಾನದ ಹಕ್ಕು ಉಳಿಸಿಕೊಳ್ಳದಿದ್ದಲ್ಲಿ ಅಂತವರು ಸರ್ಕಾರದ ಯೋಜನೆಗಳ ಲಾಭವನ್ನ ಪಡೆದುಕೊಳ್ಳದಲ್ಲಿ ವಿಫಲವಾಗ್ತಾರೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ. ಇತ ನೋಡಿ, ಮುಂದಿನ ಬರೋ ದಿನ ಶಕ್ತಿ ಸ್ಮಾರ್ಟ್ ಕಾರ್ಡ್ ಕೂಡ ವಿತರಣೆ ಶುರುವಾಗುತ್ತಲ್ಲ, ಅಂದ್ರೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಣೆಗೂ ಕೂಡ ವೋಟರ್ ID ಕಾರ್ಡ್ ಕಡ್ಡಾಯ ಮಾಡ್ತಾ ಇದ್ದಾರೆ. ಅಂದ್ರೆ ಕರ್ನಾಟಕದ ವೋಟರ್ ಕಾರ್ಡ್ ಮತ್ತೆ ಕರ್ನಾಟಕದಲ್ಲಿ ಮತ ಹಕ್ಕು ಇದ್ದವರಿಗೆ ಮಾತ್ರ ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಲಾಗುತ್ತೆ ಎಂಬುವ ದೊಡ್ಡ ಒಂದು ಘೋಷಣೆ ಮೊದಲೇ ಮಾಡಲಾಗಿದೆ. ಇನ್ನು ಎರಡನೇದಾಗಿ ಪ್ರತಿ ಒಂದು ಮನೆಗೂ ಕೂಡ ಈಗ ಗ್ಯಾರಂಟಿ ಯೋಜನೆ ದಾಖಲೆ ಪರಿಶೀಲನೆ ನಡೀತಾ ಇದೆಯಲ್ಲ, ಈ ಒಂದು ದಾಖಲೆ ಪರಿಶೀಲನೆ ಸಮಯದಲ್ಲಿ ಒಂದು ವೇಳೆ SIR ಇಂದ ನಿಮ್ಮ ಹೆಸರು ಹೋದ್ರೆ ನಿಮಗೆ ಗೃಹಲಕ್ಷ್ಮಿ ಹಣ ಬರೋದು ಕೂಡ ನಿಂತು ಹೋಗಬಹುದು, ಅಥವಾ ನಿಮಗೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅರ್ಜಿ ಹಾಕುವಾಗ ತೊಂದರೆ ಕೂಡ ಆಗಬಹುದು. ಸೊ ವೀಕ್ಷಕರೇ, ರೇಷನ್ ಕಾರ್ಡು, ಆಧಾರ್ ಕಾರ್ಡು ಯಾವ ತರ ಇಷ್ಟು ದಿನ ಇಂಪಾರ್ಟೆಂಟ್ ಇತ್ತಲ್ಲ, ಅಷ್ಟೇ ಇಂಪಾರ್ಟೆಂಟ್ ಈಗ ವೋಟರ್ ID ಕಾರ್ಡ್ ಕೂಡ ಇಂಪಾರ್ಟೆಂಟ್. ಇನ್ನು ವೋಟಿಂಗ್ ಪವರ್ ಕೂಡ ತುಂಬಾ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬಹುದು. ಇನ್ನು ನಿಮ್ಮ ಹತ್ರ BPL ಕಾರ್ಡು ಹಾಗೂ AY ಮತ್ತು APL ಕಾರ್ಡ್ ಇದ್ರೂ ಕೂಡ ನಿಮಗೆ ಒಂದು ಕಡೆಗೆ ಗುಡ್ ನ್ಯೂಸ್ ಕೂಡ ಇದೆ. ನೋಡಿ, ತುಂಬಾ ಜನ ಹೊಸ ರೇಷನ್ ಕಾರ್ಡ್ಗೋಸ್ಕರ ಕಾಯ್ತಾ ಇದ್ರಲ್ಲ, ಅವರಿಗೆ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಕೇಂದ್ರ ಸರ್ಕಾರ 3 ಕೋಟಿ ರೇಷನ್ ಕಾರ್ಡ್ ವಿತರಣೆ ಈ ಬಾರಿ ಗುರಿ ಇಟ್ಟುಕೊಂಡಿದೆ ಅಂತೆ. ಹೌದು, ಮುಂದಿನ ಬರೋ ದಿನಗಳಲ್ಲಿ ಹೊಸ ರೇಷನ್ ಕಾರ್ಡ್ ವಿತರಣೆ ಪ್ರಕ್ರಿಯೆ ಪ್ರಾರಂಭವಾಗ್ತಾ ಇದೆ. ಇನ್ನೊಂದು ಕಡೆಗೆ ಅನರ್ಹ ರೇಷನ್ ಕಾರ್ಡ್ಗಳನ್ನು ಕೂಡ ರದ್ದು ಮಾಡಲಾಗ್ತಾ ಇದೆ. ಇದು ಕೂಡ ನಿಮಗೆ ಗೊತ್ತಿರಲಿ. ನೋಡಿ, ಕರ್ನಾಟಕದಲ್ಲಿ ಒಟ್ಟು 14 ಲಕ್ಷ ಅನರ್ಹ BPL ಕಾರ್ಡ್ಗಳು ಪತ್ತೆಯಾಗಿದ್ದಾವೆ. ಯಾವ ತರ 4 ಲಕ್ಷ ಗೃಹಲಕ್ಷ್ಮಿಯವರು ಅನರ್ಹರು ಪತ್ತೆಯಾಗಿದ್ದಾರೆ, ಅದೇ ತರ
BPL ಕಾರ್ಡ್ ಅಲ್ಲಿ ಬರೋಬ್ಬರಿ 14 ಲಕ್ಷ ಜನರು ಅನರ್ಹರು ಇದ್ದಾರೆ ಅಂತ ಹೇಳಲಾಗಿದೆ. APL ಕಾರ್ಡ್ ಅಲ್ಲಿ ಇರಬೇಕಾದವರು BPL ಕಾರ್ಡ್ ಅಲ್ಲಿ ಇದ್ದಾರಲ್ಲ, ಸೊ ಇಂಥವರನ್ನ ಯೋಜನೆಯಿಂದ ತೆಗೆದು ಹಾಕಲಾಗ್ತಾ ಇದೆ. ಇನ್ನೊಂದು ಕಡೆಗೆ 16 ಲಕ್ಷ ಅನರ್ಹ ಪಿಂಚಣಿದಾರರು ಕೂಡ ಯೋಜನೆಯಿಂದ ಔಟ್ ಆಗ್ತಾ ಇದ್ದಾರೆ. ವೃದ್ಧಾಪ್ಯ ವೇತನ ಆಗಿರಬಹುದು, ಪಿಂಚಣಿ ಯೋಜನೆ ಫಲಾನುಭವಿಗಳು ಕೂಡ ಇಲ್ಲಿ ಅಕ್ರಮ ನಡೆಸಿರೋದು ಗೊತ್ತಾಗ್ತಾ ಇದೆ. ತುಂಬಾ ಜನ ನಕಲಿ ದಾಖಲೆ ಕೊಟ್ಟು ಪಿಂಚಣಿ ಕೂಡ ಪಡ್ಕೋತಾ ಇದ್ದಾರಲ್ಲ, ಅಂತವರನ್ನು ಕೂಡ ಪತ್ತೆ ಹಚ್ಚಲಾಗಿದೆ. ಈಗ ಅನ್ನಭಾಗ್ಯ ಒಂದು ಯೋಜನೆ ಫಲಾನುಭವಿಗಳಲ್ಲೂ ಕೂಡ ತುಂಬಾ ಜನ ಅಕ್ರಮ ಇರೋದು ಗೊತ್ತಾಗಿದೆ ವೀಕ್ಷಕರೇ. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ 5 kg ಹೆಚ್ಚುವರಿ ಅಕ್ಕಿ ವಿತರಣೆಗೆ ಮತ್ತೆ ಕರ್ನಾಟಕ ಸರ್ಕಾರದಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಅಂದ್ರೆ ಇಷ್ಟು ದಿನ ರಾಗಿ ವಿತರಣೆಗೆ ಒಂದು ಗ್ರೀನ್ ಸಿಗ್ನಲ್ ಕೊಡಲಾಗಿತ್ತಲ್ಲ, ಈಗ ತುಂಬಾ ಕಡೆಗೆ ವಿರೋಧ ವ್ಯಕ್ತವಾಗಿತ್ತು, ನಮಗೆ ರಾಗಿ ಬೇಡ ಅಕ್ಕಿನೇ ಬೇಕು ಅಂತ. ಅಂತವರಿಗೆ ಇದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ರಾಗಿ ಬದಲಾಗಿ ಅಕ್ಕಿ ವಿತರಣೆಗೂ ಕೂಡ ಸರ್ಕಾರ ಒಂದು ಕಡೆಗೆ, ಆಹಾರ ಇಲಾಖೆ ಒಂದು ಕಡೆಗೆ ಒಂದು ಆದೇಶವನ್ನ ಕೊಟ್ಟಿರುವಂತದ್ದು. 5 kg ಅಕ್ಕಿ ಹೆಚ್ಚುವರಿ ವಿತರಣೆ ಮಾಡುವಂತನೂ ಕೂಡ ಇಲ್ಲಿ ಹೇಳಲಾಗಿದೆ. ಇನ್ನು ಇಂದಿರಾ ಕಿಟ್ ವಿತರಣೆ ಯಾವಾಗ ನೋಡಿ ವೀಕ್ಷಕರೇ, ಸದ್ಯಕ್ಕೆ ಸರ್ಕಾರದ ಮಟ್ಟದಲ್ಲಿ ಇಂದಿರಾ ಕಿಟ್ ವಿತರಣೆ ಬಗ್ಗೆ ಚರ್ಚೆಗಳು ಕಮ್ಮಿ ನಡೀತಾ ಇದ್ದಾವೆ. ಅಂದ್ರೆ ಯೋಜನೆಗಳ ಒಂದು ಪಟ್ಟಿಯಲ್ಲಿ ನೋಡೋದಾದ್ರೆ ಅನ್ನಭಾಗ್ಯ, ಇಂದಿರಾ ಕಿಟ್ ವಿತರಣೆ ಬಗ್ಗೆ ಇನ್ನೂ ಕೂಡ ಚರ್ಚೆ ನಡೀತಾ ಇಲ್ಲ. ಜೂನ್ ತಿಂಗಳಲ್ಲಿ ವಿತರಣೆ ಮಾಡ್ತೀವಿ ಅಂತ ಹೇಳಿದ್ರು, ಆದ್ರೆ ಜುಲೈ ತಿಂಗಳು ಪ್ರಾರಂಭವಾದ್ರೂ ಕೂಡ ಇನ್ನೂ ವಿತರಣೆ ಬಗ್ಗೆ ಅಪ್ಡೇಟ್ ಇಲ್ಲ, ಇನ್ನು ಚರ್ಚೆ ಕೂಡ ನಡೀತಾ ಇಲ್ಲ. ಸರ್ಕಾರದಿಂದ ಮುಂದಿನ ಬರೋ ದಿನ ಯಾವಾಗ ಇದ್ರ ಬಗ್ಗೆ ಚರ್ಚೆ ನಡೆಯುತ್ತೆ. ಇನ್ನು ನೋಡಿ, ಒಟ್ಟು 6200 ಕೋಟಿ ರೂಪಾಯಿ ಹಣ ಇದಕ್ಕೋಸ್ಕರ ಅಂತ ಇಡಲಾಗಿತ್ತು. ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ಕೊಡಲಾಗುತ್ತೆ. 5 kg ಅಕ್ಕಿ ಕೊಟ್ಟು 5 kg ಅಕ್ಕಿ ಬದಲಾಗಿ 10 kgಯಲ್ಲಿ 5 kg ಅಕ್ಕಿ ಕೊಡೋದು. 5 kg ಅಕ್ಕಿ ಬದಲಾಗಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ, ಹೆಸರು ಕಾಳು ಸದ್ಯಕ್ಕೆ ಇಲ್ಲ. ನಂತರ ತೊಗರಿ ಬೇಳೆ ಹೆಚ್ಚುವರಿ ಕೊಡ್ತೀವಿ ಅಂತ ಅದನ್ನು ಕೂಡ ಘೋಷಣೆ ಮಾಡಿದ್ರು. ಆದ್ರೆ ಇನ್ನೂ ಕೂಡ ಇದು ಕಾರ್ಯರೂಪದಲ್ಲಿ ಬಂದಿಲ್ಲ, ಕೇವಲ ಘೋಷಣೆಯಾಗಿ ಉಳಿದುಕೊಂಡಿದೆ. ಸೊ ಇಂದಿರಾ ಕಿಟ್ ವಿತರಣೆ ಯಾವಾಗ ಎಂಬುದಕ್ಕೆ ಸರ್ಕಾರದಿಂದ ಇನ್ನೂ ಕೂಡ ಸ್ಪಷ್ಟನೆ ಸಿಕ್ಕಿಲ್ಲ ವೀಕ್ಷಕರೇ. ಸೊ ಮುಂದಿನ ಬರೋ ದಿನಗಳಲ್ಲಿ ಸಿಗಬಹುದು. ಜುಲೈ ಒಂದು ಮುಂದಿನ 2 ವಾರದಲ್ಲಿ ಇದ್ರ ಬಗ್ಗೆ ಅಪ್ಡೇಟ್ ಸಿಗೋ ಚಾನ್ಸ್ ಇದೆ. ಸಂಪುಟ ವಿಸ್ತರಣೆ ಆದ ಬಳಿಕ ಇದ್ರ ಬಗ್ಗೆ ಅಪ್ಡೇಟ್ ಬರೋ ಸಾಧ್ಯತೆ ಇದೆ. ಸೊ ಮುಂದಿನ ಬರೋ ದಿನಗಳಲ್ಲಿ ಏನಾಗುತ್ತೆ ಕಾದು ನೋಡೋಣ. ನಿಮಗೆ ಅಕ್ಕಿ ಬೇಕಾ 10 kg, ಅಥವಾ ನಿಮಗೆ 5 kg ಅಕ್ಕಿ ಕೊಟ್ಟು 5 kg ಇಂದಿರಾ ಕಿಟ್ ಬೇಕಾ? ನಿಮ್ಮ ಅನಿಸಿಕೆ ನಮಗೆ ದಯವಿಟ್ಟು ಕಮೆಂಟ್ ಮೂಲಕ ನೀವು ತಿಳಿಸಬಹುದು. ಈಗ ಬನ್ನಿ, ಕೊನೆಯದಾಗಿ ಶಾಲೆ ಸಮಯದಲ್ಲಿ ಬದಲಾವಣೆ ಮಾಡೋದು ಸರ್ಕಾರ ನಿರ್ಧಾರ ಮಾಡಿದ್ದು. ಮೊದಲ ಹಂತದಲ್ಲಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಾ ಶಾಲೆಗಳಿಗೂ ಕೂಡ ಶನಿವಾರದ ಸಮಯದಲ್ಲಿ ಬೆಳಿಗ್ಗೆ 8:30 ಶಾಲೆಗಳು ಪ್ರಾರಂಭವಾಗಬೇಕು. ಮಧ್ಯಾಹ್ನ 12:30 ಶಾಲೆಗಳು ಕ್ಲೋಸ್ ಆಗಬೇಕು ಅಂತ ಒಂದು ರೂಲ್ಸ್ ಅನ್ನ ತರಲಾಗಿದೆ. ನೋಡಿ, ಕೆಲವು ಜಿಲ್ಲೆಗಳಲ್ಲಿ 9:30 ಗಂಟೆ, ಕೆಲವು ಜಿಲ್ಲೆಗಳಲ್ಲಿ 8 ಗಂಟೆ, ಕೆಲವು ಜಿಲ್ಲೆಗಳಲ್ಲಿ 7:30 ಗಂಟೆ, ಕೆಲವು ಜಿಲ್ಲೆಗಳಲ್ಲಿ ಶನಿವಾರ 10 ಗಂಟೆಗೂ ಕೂಡ ಶಾಲೆಗಳು ಪ್ರಾರಂಭವಾಗ್ತಾ ಇತ್ತು. ಆದ್ರೆ ಇನ್ ಮುಂದೆ ಆತರ ಇರಲ್ಲ. ಪ್ರತಿ ಶನಿವಾರ ಎಲ್ಲಾ ಶಾಲೆಗಳಲ್ಲೂ ಕೂಡ ಒಂದೇ ಸಮಯ, ಅಂದ್ರೆ ಶಾಲೆಗಳು ಬೆಳಿಗ್ಗೆ 8:30 ಗಂಟೆಗೆ ಓಪನ್ ಆಗಬೇಕು, ಮಧ್ಯಾಹ್ನ 12:30 ಕ್ಲೋಸ್ ಆಗಬೇಕು ಅಂತ ಹೇಳಲಾಗಿದೆ. ಸೊ ಇದು ಒಂದು ಪ್ರಾಯೋಗಿಕವಾಗಿ ಶುರುವಾಗಿದೆ. ನಿಮ್ಮ ಪ್ರಕಾರ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.